ಹಾಯ್ ಆಲ್. ಇವತ್ತು ನಾನು ಸ್ವೀಟ್ ಪೊಟ್ಯಾಟೋಲಿ ಹೋಳಿಗೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಒಂದು ಸ್ಟೀಮರಲ್ಲಿ ನೀರು ಹಾಕ್ಕೊಂಡು ಗೆಣಸನ್ನ ಬೇಯಕ್ಕೆ ಇಟ್ಕೊತಾ ಇದ್ದೀನಿ. ನಾನು ನೆಕ್ಸ್ಟ್ ಇವಾಗ 1 ಕಪ್ ಮೈದಾ ಹಿಟ್ಟು, ಸ್ವಲ್ಪ ತುರಿದಿರೋ ಕಾಯಿ, ಬೆಲ್ಲ, ಏಲಕ್ಕಿ, ಬಾದಾಮಿ, ಉಪ್ಪು ಮತ್ತು ಅರಿಶಿನ ತಗೊಂಡಿದ್ದೀನಿ. ಇವಾಗ ಒಂದು ಬೌಲ್ಗೆ ನಾನು ಮೈದಾ ಮತ್ತು ಅರಿಶಿನ, ಉಪ್ಪು ಎಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾದ್ಕೊಂಡು ಇಟ್ಕೊತಾ ಇದ್ದೀನಿ. ಇದನ್ನು ನಾವು ಚಪಾತಿ ಅಷ್ಟು ಗಟ್ಟಿಯಾಗಿ ಕಲಿಸ್ಕೊಳ್ಳೋದು ಬೇಡ, ಸ್ವಲ್ಪ ತೆಳ್ಳಗೆನೇ ಕಲಿಸ್ಕೊಂಡ್ರೆ ಹೋಳಿಗೆ ಒತ್ತುವಾಗ ಚೆನ್ನಾಗಿ ಬರುತ್ತೆ. ಗೆಣಸು ಕೂಡ ಬೆಂದಿದೆ. ಇವಾಗ ನಾನು ಒಂದು ಸ್ಟವ್ ಮೇಲೆ ಪ್ಯಾನ್ ಇಟ್ಬಿಟ್ಟು ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಇವಾಗ ನಾನು ಬಾದಾಮಿನ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊತಿದ್ದೀನಿ. ಅದೇ ಪ್ಯಾನ್ಗೆ ನಾನು ಇವಾಗ ಕಾಯಿ ತುರಿನ ಕೂಡ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಅದೇ ಪ್ಯಾನ್ಗೆ ನಾನು 1 ಕಪ್ ಏನು ನಾನು ಬೆಲ್ಲ ತೊಗೊಂಡಿದ್ದೆ ಅದನ್ನು ಹಾಕಿ ಹುರ್ಕೊಂಡಿದ್ನಲ್ವ ಕಾಯಿ ಮತ್ತು ಬಾದಾಮಿ ಮತ್ತು ಗೆಣಸನ್ನ ಕೂಡ ಸ್ಮ್ಯಾಶ್ ಮಾಡಿ ಅದರೊಳಗಡೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಬೇಯ್ತಾ ಇದೆ. ನಾನು ಇದಕ್ಕೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದು ಚಿಕ್ಕ ಗ್ಲಾಸಲ್ಲಿ, ಒಂದು ಚಿಕ್ಕ ಕಪ್ಪಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಕಾರ್ಡಮಮ್ ಕೂಡ ಇವಾಗ ಆ್ಯಡ್ ಮಾಡಿಕೊಂಡೆ. ಇದನ್ನು ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ. ಸೊ ಇದು ಫುಲ್ಲು ಡ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ನಾನು ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಆಯಿಲ್ ಶೀಟ್ ಮೇಲೆ ನಾನು ಇವಾಗ ಒಬ್ಬಟ್ಟು ಒತ್ತೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಕಲಸಿಟ್ಟಿದ್ನಲ್ವ ಮೈದಾ ಹಿಟ್ಟನ್ನು, ಅದನ್ನು ತಗೊಂಡು ಅದಕ್ಕೆ ನಾನು ಒಂದು ಲೆಮನ್ ಆಗೋಷ್ಟು ಹೂರಣನ ಏನು ನಾನು ರುಬ್ಬಿ ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕಿ ಎಲ್ಲ ನೀಟಾಗಿ ಸ್ಟಫ್ ಮಾಡಿ ಅದನ್ನು ಇವಾಗ ಆಯಿಲ್ ಪೇಪರ್ ಮೇಲೆ ಒತ್ತುತ್ತಾ ಇದ್ದೀನಿ. ಸೊ ಹೀಗೆ ಕೈಯಲ್ಲಿ ಒತ್ಕೊತಾ ಇದ್ದೀನಿ. ಸೊ ಇವಾಗ ಸಂಕ್ರಾಂತಿ ಬರ್ತಾ ಇದೆ. ಸೊ ಐ ಥಾಟ್ ಯಾವುದಾದ್ರೂ ಒಂದು ಗೆಣಸಿಂದು ರೆಸಿಪಿ ಮಾಡಬೇಕಂತ. ಇವಾಗ ನಾನು ಒಂದು ಪ್ಯಾನಲ್ಲಿ ಹಂಚಿಟ್ಬಿಟ್ಟು ಅದಕ್ಕಾದ್ಮೇಲೆ ಅದ್ರ ಮೇಲೆ ಹೋಳಿಗೆ ಒತ್ಕೊಂಡಿದ್ನಲ್ವ ಅದನ್ನು ಹಾಕ್ತಾಯಿದ್ದೀನಿ. ಇದು ಇವಾಗ ಬೆಂದಿದೆ. ಸೊ ಇದೇ ಥರ ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ. ಟೇಸ್ಟ್ ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು. Please don't forget to subscribe.